ದೆಹಲಿ ತಲುಪಿದೆ ಕಮಲ ಕಳಿಗಳ ಕಾಳಗ. ದೆಹಲಿ ಅಂಗಳಕ್ಕೆ ತಲುಪಿದೆ ರೆಬಲ್ಸ್ ನಾಯಕರ ಈ ಒಂದು ಅಸಮಾಧಾನ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿಯನ್ನ ತಲುಪಿದೆ ಕಮಲ ಕಲಿಗಳ ಕಾಳಗ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವ ಪಟ್ಟನ್ನ ಹಿಡಿದು ಕೂರಲಾಗಿದೆ. ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ ರೆಬಲ್ಸ್ ಟೀಮ್. ದೆಹಲಿಯಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ. ಒಂದು ಕಡೆ ಬಿವೈ ವಿಜಯೇಂದ್ರ ಅವರನ್ನ ಬದಲಾಯಿಸಲೇಬೇಕು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿರುವಂತದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಜಯೇಂದ್ರ ಅವರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಅಸಮಾಧಾನದ ಹೊಗೆಯನ್ನ ಇಟ್ಕೊಂಡು ದೆಹಲಿಗೆ ಹೊರಟಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಡ್ತಾರೆ 2 ದಿನ. ಈಗಾಗಲೇ ಕುಮಾರ್ ಬಂಗಾರಪ್ಪ ಹಾಗೆ ಮತ್ತೊಂದು ರಮೇಶ್ ಜಾರಕಿಹೊಳಿ ಅವರು ಸದ್ಯಕ್ಕೆ ದೆಹಲಿಯಲ್ಲಿದ್ದಾರೆ. ಇಂದು ದೆಹಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಪಿ ಹರೀಶ್, ಸಿದ್ದೇಶ್ವರ್ ಮುಂದಿನ ವಾರ ತೆರಳಲಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ರೆಬಲ್ಸ್ ಪಟ್ಟನ್ನ ಹಿಡಿದಿರುವಂತದ್ದು. ಇಂದು ದೆಹಲಿಯಲ್ಲಿ ಸಂಸದರ ಸಭೆ ನಡೆಸಿ ವರಿಷ್ಠರ ಮೇಲೆ ಒತ್ತಡಕ್ಕೆ ಪ್ಲಾನ್ ಅನ್ನ ಹಾಕಲಾಗುತ್ತೆ. ಇನ್ನು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಸಿಗದ ಹಿನ್ನೆಲೆಯಲ್ಲಿ ಎರಡು ದಿನ ದೆಹಲಿಯಲ್ಲಿ ಉಳಿದುಕೊಳ್ಳುವ ಪ್ಲಾನ್ ನಲ್ಲಿ ಯತ್ನಾಳ್ ಟೀಮ್ ಇದೆ. 2-3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲಿದ್ದಾರೆ ಯತ್ನಾಳ್ ಬಣ. ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯಲೇಬೇಕು ಅಂತ ಒತ್ತಡವನ್ನ ಹಾಕುವ ಸಾಧ್ಯತೆ ಇದ್ದು ಬಿವೈ ವಿಜಯೇಂದ್ರ ಎಡವಟ್ಟುಗಳನ್ನ ಲೀಸ್ಟ್ ಮಾಡಿದ್ದಾರೆ ರೆಬಲ್ಸ್ ಬಣ. ವಿಜಯೇಂದ್ರರವರನ್ನ ಆ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಪಟ್ಟನ್ನ ಇಟ್ಕೊಂಡಿದ್ದು ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೇ ಇರುವುದು ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನ ಹೈಕಮಾಂಡ್ಗೆ ತಲುಪಿಸಲಿದ್ದಾರೆ ರೆಬಲ್ಸ್ ನಾಯಕರು. ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟದ ಕಾಳಗ ಶುರುವಾಗಿದೆ. ಕುಮಾರ್ ಬಂಗಾರಪ್ಪನವರ ಜೊತೆ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರನ್ನ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಭೇಟಿಯಾಗಿರುವಂತದ್ದು. ಹೈಕಮಾಂಡ್ ಜೊತೆ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವಾಗ ಭೇಟಿ ಆಗ್ತಿದ್ದೀರಿ? ನೋಡಿ, ಹೈಕಮಾಂಡ್ ಭೇಟಿ ನೀನು ಹತ್ತನೇ ಭೇಟಿ ಇದು. ಇನ್ನಿಂದ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಬಿಟ್ರೆ ಅದು ಕೊನೆಯ ತೀರ್ಮಾನ ಏನು ತೊಗೊಂಡಾಗ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನು ಬಿಚ್ಚಿಟ್ಟಿದ್ದೀವಿ? ನಾ ಯತ್ನಾಳ ಕೇಳಿ ನಮಗೆ ಇಲ್ಲ, ಯತ್ನಾಳ್ ಹೇಳ್ತಾರೆ, ಅವರು ಬಾಯಿ ಕೇಳಿ ಒಳ್ಳೇದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ನಾ ಕುಮಾರ್ ಭೇಟಿಯಾಗ್ತಾರೆ. ಓಕೆ ಸರ್, ನಾವೆಲ್ಲ ಭೇಟಿಯಾಗಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ರೆಬಲ್ಸ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು, ಪ್ರಮುಖವಾಗಿ ಈ ಅಸಮಾಧಾನದ ಹೊಗೆ ಯಾಕೋ ಶಮನ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಕಂಪ್ಲೇಂಟ್ ಅನ್ನ ಇಟ್ಕೊಂಡು ದೆಹಲಿ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯಾವ ರೀತಿಯಾದಂತಹ ಆ ದೂರಿನ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಬಿಜೆಪಿಯ ಪಾಳ್ಯದಲ್ಲಿ ಸಾಕಷ್ಟು ಬಣಗಳ ಬಡಿದಾಟ ಹೆಚ್ಚಾಗಿರ್ತಕ್ಕಂಥದ್ದು. ರೆಬಲ್ ನಾಯಕರು ಕೂಡ ದೆಹಲಿಯ ಹೈಕಮಾಂಡ್ ನಾಯಕರ ಒಂದು ಭೇಟಿಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ನಿನ್ನೆನೆ ದೆಹಲಿ ಹತ್ತ ತಿಳಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ಏನು ರೆಬಲ್ ಟೀಮ್ ಏನಿದೆ, ಈ ಒಂದು ರೆಬಲ್ಸ್ ಟೀಮು ಈಗಾಗಲೇ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಮುಂದಿನ ವಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕೂಡ ಇರುವಂತದ್ದು. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಮತ್ತೆ ಅಧ್ಯಕ್ಷ ಸ್ಥಾನ ಕೊಡೋದು ಬೇಡ ಅನ್ನುವಂಥದ್ದು ಇವರ ಪ್ರಬಲವಾಗಿರ್ತಕ್ಕಂಥ ವಾದವಾಗಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಅವರ ಮೇಲೆ ಇರ್ತಕ್ಕಂಥ ಕೆಲವೊಂದಿಷ್ಟು ಆರೋಪಗಳು ಏನಿದಾವೆ, ಅವ್ರಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬಹಳಷ್ಟು ಅವರಿಂದ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡುತ್ತಿದ್ದಾರೆ. ಅವ್ರನ್ನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ರೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಒಂದ್ ಕಡೆ ಅದಕ್ಕೆ ನೆಲೆ ಇಲ್ಲ ಅಂತ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಒಂದು ಹೈಕಮಾಂಡ್ ನಾಯಕರ ಮುಂದೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಜೇಂದ್ರರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರೆಬಲ್ಸ್ ಟೀಮು ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಅವರ ಒಂದು ಆಸೆಗಳನ್ನ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ನಡ್ಡಾ ಅವ್ರನ್ನ ನಿನ್ನೆ ರಾತ್ರಿ ಭೇಟಿ ಆಗಿರ್ತಕ್ಕಂಥದ್ದು. ಆ ಬಗ್ಗೆ ಇವತ್ತು ಬೆಳಿಗ್ಗೆ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ನಡ್ಡಾ ಅವ್ರನ್ನ ಭೇಟಿ ಮಾಡಿ ನಮ್ಮ ವಾದ ಏನಿದೆ, ನಮ್ಮ ಅನಿಸಿಕೆ ಏನಿದೆ ಅವೆಲ್ಲವನ್ನು ಕೂಡ ನಾವು ನಡ್ಡಾ ಅವರಿಗೆ ತಿಳಿಸಿರ್ತಕ್ಕಂಥದ್ದು. ಇನ್ನ BL ಸಂತೋಷ್ ಅವರನ್ನು ಕೂಡ ಕುಮಾರ್ ಬಂಗಾರಪ್ಪನವರು ಕೂಡ ಅವರು ಭೇಟಿ ಮಾಡಿ ಅವರು ಕೂಡ ನಮ್ಮ ಮನವಿ ಏನಿದೆ, ನಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ತೇವೆ. ಅದಾದ ಬಳಿಕ ಬೇರೆ ಬೇರೆ ನಾಯಕರನ್ನ ಕೂಡ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಏನೆಲ್ಲ ವಿಜೇಂದ್ರ ಅವರ ವಿರುದ್ಧವಾಗಿ ಏನೆಲ್ಲ ಪ್ರಕರಣಗಳಿದಾವೆ ಅಥವಾ ಏನೇ ಪಕ್ಷದಲ್ಲಿ ಆಗಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳೇನು, ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೆ ಮುಂದುವರಿಸಿದ್ರೆ ಏನೆಲ್ಲ ಪಕ್ಷಕ್ಕೆ ಹೊಡೆತ ಬೀಳಬಹುದು, ಇವನ್ನೆಲ್ಲವನ್ನು ಕೂಡ ನಾವು ಸಮಗ್ರವಾಗಿರ್ತಕ್ಕಂಥ ಚಿತ್ರಣವನ್ನ ಹೈಕಮಾಂಡ್ ನಾಯಕರಿಗೆ ಇಡ್ಲಿದ್ದೇವೆ. ಹೈಕಮಾಂಡ್ ನಾಯಕರಿಗೆ ನಾವು ಅವರ ನಿರ್ಧಾರ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ತಲೆ ಬಾಗ್ತೇವೆ. ಆದ್ರೆ ನಮ್ಮ ಒಂದಿಷ್ಟು ಬೇಡಿಕೆಗಳೇನಿದಾವೆ, ನಮ್ಮ ಒಂದಿಷ್ಟು ಆರೋಪಗಳು ಅವ್ರ ಮೇಲೆ ಏನಿದಾವೆ ಅವುಗಳಿಗೂ ಕೂಡ ಅವರು ಸ್ಪಂದನೆ ಮಾಡ್ತಾರೆ ಅನ್ನುವಂತ ಭರವಸೆ ನಮ್ಮಲ್ಲಿದೆ. ಹಾಗಾಗಿ ನಾವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದೇವೆ. ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಕೈಗೊಳ್ತಾರೆ ನಾವು ನೋಡ್ತೇವೆ ಕಾದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ದೆಹಲಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಹಳೆ ಪ್ರಕರಣಗಳಿದಾವೆ, ಕರ್ಮಕಾಂಡವನ್ನ ಬಿಚ್ಚಿಡ್ತಾರೆ, ಈ ರೀತಿಯಾಗಿ ಹಲವಾರು ಹೇಳಿಕೆಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು ಮತ್ತೆ ರೆಬಲ್ಸ್ ನಾಯಕರು ಹಲವಾರು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಹೇಳಿಕೆಗೆ ಸೀಮಿತವಾಗಬಾರ್ದು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಬೇಕಾಗುತ್ತೆ. ಯಾಕಂತಂದ್ರೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಹೈಕಮಾಂಡ್ ನಾಯಕರು ಕೂಡ ಒಪ್ಪೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಪುರಾವೆಗಳಿದ್ರೆ ಅದಕ್ಕೆ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಕೊಡಬಹುದು. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ದಾಖಲೆ ಸಮೇತವಾಗಿ ಕೂಡ ನಮ್ಮ ಆರೋಪ ಪಟ್ಟಿಯನ್ನು ಅವರಿಗೆ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಈಗ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೆಬಲ್ಸ್ ಟೀಮ್ ಏನಿದೆ ಇದು ಹೈಕಮಾಂಡ್ ನಾಯಕರೇ ಭೇಟಿ ಮಾಡಿದ್ದಾರೆ, ಕೆಲವೊಂದಿಷ್ಟು ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈಗ ದೆಹಲಿಯಲ್ಲಿ ಠಿಕಾಣಿ ಹೂಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ರೂಪಾ, ಪ್ರಮುಖವಾಗಿ ನೋಡಿ, ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ಆದ್ರೆ ಚುನಾವಣೆ ನಡೆಯುವವರೆಗೂ ಕೂಡ ರೆಬಲ್ಸ್ ಟೀಮಿಗೆ ತಾಳ್ಮೆ ಇರುವ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇನ್ನಷ್ಟು ಕಾದು ಕುಳಿತರೆ ಮತ್ತೆ ಏನಾದ್ರೂ ವಿಜಯೇಂದ್ರ ಅವರು ಆಟ ಆಡಬಹುದು ಅನ್ನುವಂಥದ್ದನ್ನ ಅರಿತೇ ಈಗ ಈ ಚುನಾವಣೆಗೆ ಅತಿ ವೇಗ ಕೊಡೋದಕ್ಕೆ ಮುಂದಾಗ್ತಿದ್ದಾರ. ಅದ್ರ ಜೊತೆಗೆ BS ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಮೇಲೆ ಹಾಗೆ ಹೈಕಮಾಂಡ್ಗೆ BS ಯಡಿಯೂರಪ್ಪನವರ ನಡುವಿನ ನಂಟಿನ ವಿಚಾರವಾಗಿ ಎಲ್ಲೋ ಒಂದು ಕಡೆ ಇದು ಕಷ್ಟ ಆಗಬಹುದು ಅಂತ ಏನಾದ್ರು ರೆಬಲ್ಸ್ ಟೀಮಿಗೆ ಅನ್ಸಿರ್ಬಹುದಾ ಅಂತ? ಖಂಡಿತ ರೂಪ. ಯಾಕಂತಂದ್ರೆ ಒಂದಿಷ್ಟು ಇತ್ತೀಚೆಗೆ ನಡೆದಿರ್ತಕ್ಕಂಥ ಬಣಗಳ ಬಡಿದಾಟ, ಒಂದ್ ಕಡೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಒಂದ್ ಕಡೆ ಹೋರಾಟ ಮಾಡ್ತಾರೆ, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ರೆಬಲ್ಸ್ ನಾಯಕರು ಅವರೊಂದ್ ಕಡೆ ಸಭೆ ಮಾಡ್ತಾರೆ, ಹೋರಾಟಗಳನ್ನ ಮಾಡ್ತಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಂದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥದ್ದೇ ಒಂದು ಅವರ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಸಂಘಟನೆ ಮುಂದಾಗುತ್ತೆ. ಸೊ ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಸಬೇಕು, ಅದರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಅದಕ್ಕೆ ಉಸ್ತುವಾರಿಯನ್ನು ಕೂಡ ನೇಮಕ ಮಾಡಿ ಕಳಿಸ್ತಾರೆ. ಅವರು ಕೂಡ ವರದಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಆದ್ರೂ ಸಹಿತ ಈ ರೆಬಲ್ಸ್ ನಾಯಕರಿಗೆ ನೀವು ಹೇಳಿದಂತೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಒಂದು ಮಾಜಿ CM ಆಗಿರ್ತಕ್ಕಂಥ BS ಯಡಿಯೂರಪ್ಪನವರ ಒಂದಿಷ್ಟು ಮಾತುಗಳನ್ನ ಆಲಿಸಬಹುದು, ಮತ್ತೆ ಅವರಂತೆ ಏನಾದ್ರೂ ನಡೆದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಆಯ್ಕೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ನಾವು ಈಗಲೇ ಎಚ್ಚೆತ್ಕೊಂಡು ಇನ್ನೂ ಒಂದು ವಾರ ಇರ್ತಕ್ಕಂಥದ್ದು. ಹಾಗಾಗಿ ಈಗಲೇ ಎಚ್ಚೆತ್ಕೊಂಡು ಏನೆಲ್ಲ ನಮ್ಮ ಕಡೆ ದಾಖಲೆಗಳಿದಾವೆ, ಏನೆಲ್ಲ ಪಕ್ಷದಲ್ಲಿ ಆಗಿರ್ತಕ್ಕಂಥ ಆಂತರಿಕ ಬೆಳವಣಿಗೆ ಆಗಿರ್ಬೋದು, ವಿಜೇಂದ್ರ ಅವ್ರನ್ನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ರೆ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಬೀಳುತ್ತೆ, ಅವನ್ನೆಲ್ಲವನ್ನು ಕೂಡ ಸಮಗ್ರವಾಗಿರ್ತಕ್ಕಂಥ ಚಿತ್ರಣವನ್ನ ನಾವು ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಕೂಡ ನಮ್ಮ ಮನವಿಯನ್ನು ಕೂಡ ಪರಿಗಣಿಸಿ ಇದಕ್ಕೆ ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ರೆಬಲ್ಸ್ ನಾಯಕರು ಇರ್ತಕ್ಕಂಥದ್ದು. ಹಾಗಾಗಿ ರೂಪ, ಈಗ ದೆಹಲಿಗೆ ಹೋಗಿ ಒಂದು ವಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ, ಅದಕ್ಕೆ ಮುಂಚಿತವಾಗಿ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವ್ರದೇ ಆಗಿರ್ತಕ್ಕಂಥ ವಾದವನ್ನ, ಅವ್ರದೇ ಆಗಿರ್ತಕ್ಕಂಥ ಅನಿಸಿಕೆಯನ್ನ, ಮತ್ತೆ ಅವರ ಬಳಿ ಇರ್ತಕ್ಕಂಥ ದಾಖಲೆಗಳು, ಅವ್ರೇನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ವಿರುದ್ಧವಾಗಿ ಆರೋಪ ಪಟ್ಟಿ ಏನಿದೆ ಅದರಲ್ಲಿ ಏನೆಲ್ಲ ಪುರಾವೆಗಳಿದಾವೆ ಇವೆಲ್ಲವನ್ನು ಕೂಡ ಚಿತ್ರವನ್ನ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.